ಒಂದಾನೊಂದು ಕಾಡಿನಲ್ಲಿ ಸಿಂಹವು ಆಹಾರಕ್ಕಾಗಿ ಅಲೆದಾಡುತ್ತಿತ್ತು. ಆಹಾರವನ್ನು ಹುಡುಕುತ್ತಾ ಹುಡುಕುತ್ತಾ ಅಡವಿ ಸಂಚರಿಸುತ್ತಿತ್ತು. ಆಹಾರವನ್ನು ಹುಡುಕುತ್ತಾ ಹುಡುಕುತ್ತಾ ಹೀಗೆ ಸಂಚರಿಸುತ್ತಾ ಸಂಚರಿಸುತ್ತಾ ಬಾಯಾರಿ ಬಸವಳಿದು ಗಿಡದ ನೆರಳಿನ ಅಲ್ಲಿ ಮಲಗಿಕೊಂಡಿತು. ಅಲ್ಲೇ ಬಿಲದಲ್ಲಿದ್ದ ಇಲಿಯೊಂದು ಚೆಂಗನೆ ಜಿಗಿಯುತ್ತಾ ಜಿಗಿಯುತ್ತಾ ಅಲ್ಲಿ ಬಿಲದಲ್ಲಿದ್ದ ಇಲಿಯೊಂದು ಟನ್ ಟನ್ ನೆಗೆಯುತ್ತಾ ಸಿಂಹವು ಮಲಗಿಕೊಂಡಿದ್ದಲ್ಲಿಗೆ ಬಂದಿತ್ತು. ಸಿಂಹದ ಮೇಲೆ ಓಡಾಡತೊಡಗಿತ್ತು. ಸಿಂಹಕ್ಕೆ ಎಚ್ಚರವಾಗಿ, ಎಲ್ಲೋ ನೀನ್ಯಾರು, ನನ್ನನ್ನು ನಿದ್ದೆಗೆಡಿಸಿದೀಯಾ, ಸುಮ್ಮನೆ ಇಲ್ಲಿಂದ ಹೋಗು ಎಂದಿತು. ಇಲಿಯು ಹೊರಟಿತು. ಸಿಂಹವು ಮತ್ತೆ ಮಲಗಿತು. ಮತ್ತೆ ಇಲಿಯು ತನ್ನ ಚಾಳೆಯನ್ನು ಬಿಡಲಿಲ್ಲ. ಮತ್ತೆ ಟನ್ ಟನ್ ಜಿಗಿಯುತ್ತಾ ಬಂದು ಮತ್ತೆ ಮೇಲೆ ಹಾರಾಡತೊಡಗಿತು. ಈ ಸಿಂಹಕ್ಕೆ ಸಿಟ್ಟು ಬಂದು ಇಲಿಯನ್ನು ಹಿಡಿಯಿತು. ನಿನ್ನನ್ನು ತಿಂದು ಬಿಡುತ್ತೇನೆ, ನನ್ನ ನಿದ್ದೆಗೆಡಿಸಿದೀಯಾ. ಆವಾಗ ಇಲಿಯು, ಈಗ ನನ್ನ ಬಿಟ್ಟು ಬಿಡು, ನನ್ನ ಬಿಟ್ಟು ಬಿಡು, ನಾನು ಇನ್ನೊಂದು ಸಲ ಮಾಡುವುದಿಲ್ಲ ಎಂದು ಹೇಳಿತು. ಆಗ ಸಿಂಹವು, ಹೋಗು ಇಲ್ಲಿಂದ, ಇನ್ನು ನನ್ನ ಹತ್ತಿರ ಬರಬೇಡ ಎಂದು ಹೇಳಿತು. ಹೀಗೆ ಕೆಲವು ದಿನಗಳಾದ ನಂತರ ಸಿಂಹವು ಮತ್ತೆ ಆಹಾರವನ್ನು ಹುಡುಕುತ್ತಾ ಹುಡುಕುತ್ತಾ ಅಡವಿಯಲ್ಲಿ ಸಂಚರಿಸುತ್ತಿರುವಾಗ ಬೇಟೆಗಾರ ಹಾಕಿದ ಬಲೆಯಲ್ಲಿ ಸಿಕ್ಕಿಕೊಂಡಿತು. ಸಿಂಹವು ಬೇಟೆಗಾರನ ಬಲೆಯಲ್ಲಿ ಸಿಕ್ಕಿಕೊಂಡು ಒದ್ದಾಡುತ್ತಿತ್ತು. ಯಾರಾದರೂ ರಕ್ಷಿಸಿ, ಯಾರಾದರೂ ರಕ್ಷಿಸಿ ಎನ್ನುತ್ತಿತ್ತು. ಎಷ್ಟೇ ಪ್ರಯತ್ನ ಪಟ್ಟು ಕೊಟ್ಟರೂ ಬಿಡಿಸಿಕೊಳ್ಳಲಾಗಲಿಲ್ಲ. ಸಿಂಹದ ದನಿಯು ಇಲಿಯು ಕೇಳಿಸಿಕೊಂಡಿತು. ಸಿಂಹವು ಯಾವುದೇ ಅಪಾಯದಲ್ಲಿದ್ದಾನೆ ತಿಳಿದು ಟನ್ ಟನ್ ಜಿಗಿಯುತ್ತಾ ಸಿಂಹವಿದ್ದಲ್ಲಿಗೆ ಬಂದಿತು. ಗೆಳೆಯ, ಹೆದರಬೇಡ, ನಾನು ನಿನ್ನನ್ನು ರಕ್ಷಿಸುತ್ತೇನೆ ಎಂದು ಸಿಂಹಕ್ಕೆ ಧೈರ್ಯ ಹೇಳಿತು. ತನ್ನ ಚೂಪಾದ ಹಲ್ಲಿನಿಂದ ಬಲೆಯನ್ನು ಕತ್ತರಿಸತೊಡಗಿತು. ಬಲೆಯಿಂದ ಬಿಡಿಸಿಕೊಂಡು ಸಿಂಹವು, ಗೆಳೆಯ, ನನ್ನನ್ನು ರಕ್ಷಿಸಿದೆ, ನಿನಗೆ ಧನ್ಯವಾದಗಳು ಎಂದು ಹೇಳಿ ಧನ್ಯವಾದ ಹೇಳಿತು. ಇನ್ನು ಮುಂದೆ ನಾವಿಬ್ಬರು ಗೆಳೆಯರಾಗಿ ಇರೋಣ ಎಂದು ಹೇಳಿ ಎರಡೂ ಒಪ್ಪಿಕೊಂಡವು. ಪರಸ್ಪರ ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು. ಹೀಗೆ ಇಲಿ ಮತ್ತು ಸಿಂಹದ ಕಥೆಯು ಮೂಡಿಬಂದಿತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಕ್ಕೂರು ನಲಿಕಲಿ ವಿದ್ಯಾರ್ಥಿಗಳಿಂದ ಒಂದು ರೂಪಕ. ಇದನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು.